ಎಲ್ಲರಿಗೂ ನಮಸ್ತೆ. ನಾನು ವೀಣಾ. ಈ ದಿನ ನಾನು ನಮ್ಮೂರ ಮಲೆನಾಡಿನ ಪುಳಿಮುಂಜಿ ಮಾಡ್ತಿದ್ದೇನೆ. ನೀವು ಸಹ ನೋಡಿ ಕಲಿತ್ಕೊಳ್ಳಿ. ಚಿಕ್ಕವಳಿದ್ದಾಗ ನಮ್ಮ ತಾಯಿಯಿಂದ ಕಲಿತಂಥ ರೆಸಿಪಿ ಇದು. ನಿಮ್ಮ ಮನೆಯಲ್ಲಿ ಈ ಪುಳಿಮುಂಜಿ ಫಿಶ್ ಕರಿ ಮಾಡಿ ಎಲ್ಲರಿಗೂ ಕೊಡಿ. ತುಂಬ ರುಚಿಯಾದ ಪುಳಿಮುಂಜಿ ಮೀನು ಸಾರಿದು. ಖಂಡಿತ ನೀವು ನಿಮ್ಮ ಮನೆಯಲ್ಲಿರುವಂಥ ಎಲ್ಲರೂ ಇಷ್ಟಪಟ್ಟು ಖುಷಿಯಾಗಿ ತಿಂತೀರಿ. ನೀರು ದೋಸೆ ಮತ್ತು ಅನ್ನ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ಅದಲ್ಲದೆ ಚಪಾತಿ ಮತ್ತು ರೊಟ್ಟಿಯ ಜೊತೆ ಕೂಡ ನೀವು ತಿನ್ಬೋದು. ಹುಳಿ ಖಾರ ಹೆಚ್ಚು ಹಾಕ್ತೇವೆ ಇದರಲ್ಲಿ, ತೆಂಗಿನಕಾಯಿ ಹಾಕೋದಿಲ್ಲ. ಕೊಚ್ಚಲಕ್ಕಿ ಅನ್ನದ ಜೊತೆ ಈ ಪುಳಿಮುಂಜಿ ಫಿಶ್ ಕರಿ ತುಂಬ ಒಳ್ಳೆಯ ಕಾಂಬಿನೇಷನ್, ತುಂಬ ರುಚಿಯಾಗಿರ್ತದೆ. ಇದು ಕಾಣೆ ಮೀನು ಸ್ವಚ್ಛ ಮಾಡಿ ಇಟ್ಟಿದ್ದೇನೆ. 1 kg ಉಂಟು. ಈರುಳ್ಳಿ 1.5 ತಗೊಂಡಿದ್ದೇನೆ. ಅದನ್ನು ಸಣ್ಣದಾಗಿ ಕೊಯ್ದು ಇಡ್ತೇನೆ. ಈ ದಿನದ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ ತಿಳಿದುಕೊಳ್ಳೋಣ. ಒಣಗಿದ ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಬೀಜ, ಸಾಸಿವೆ, ಕಪ್ಪು ಮೆಣಸು, ಜೀರಿಗೆ, ಮೆಂತೆ, ಅಜ್ವಾನ ಎಲ್ಲ ಬೇಕು. ಒಗ್ಗರಣೆಗೆ ಬೇಕಾಗಿದ್ದು ಇಲ್ಲುಂಟು ನೋಡಿ. ಶುಂಠಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಅರಿಶಿನ ಆಮೇಲೆ ಹಾಕ್ತೇನೆ. ಸ್ಟವ್ ಹಚ್ತೇನೆ, ಬಾಣಲಿ ಇಡ್ತೇನೆ ನೋಡಿ. ಎಲ್ಲ ಮಸಾಲೆ ಸಾಮಾನುಗಳನ್ನು ಹುರಿಬೇಕು. ಎಣ್ಣೆ ಹಾಕಬಾರ್ದು. ಸಣ್ಣ ಉರಿ ಅಂದರೆ ಸ್ಲೋ ಫ್ಲೇಮಲ್ಲಿ ನಾವು ಹುರಿಬೇಕು. ಮೊದಲು ಮೆಣಸು ಹುರಿತಾ ಇದ್ದೇನೆ ನಾನು. 1 ನಿಮಿಷ ಹುರಿದ್ರೆ ಸಾಕು. ಇಲ್ಲಿ ನಾನು ಕಾಶ್ಮೀರಿ ಮೆಣಸು ಉಪಯೋಗ ಮಾಡ್ತಾ ಇದ್ದೇನೆ. ಇದರಿಂದ ಪುಳಿಮುಂಜಿ ಮೀನು ಸಾರಿಗೆ ಒಳ್ಳೆ ಕೆಂಪು ಬಣ್ಣ ಬರ್ತದೆ. ಹುರಿದು ಆಯಿತು. ಈಗ ಕ್ರಿಸ್ಪಿಯಾಗಿದೆ ನೋಡಿ. ಇದನ್ನು ತೆಗೆಯೋಣ. 4 ಟೀ ಸ್ಪೂನ್ ಕೊತ್ತಂಬರಿ. 1 ನಿಮಿಷ ಹುರಿತೇನೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ತಿರ್ಸ್ತಾ ಇದ್ದರೆ ಸಾಕು. ಈಗ ತೆಗಿತಿದ್ದೇನೆ. ಜೀರಿಗೆ 2 ಟೀ ಸ್ಪೂನ್ ಹಾಕಿ ಹುರಿತೇನೆ. ಜೀರಿಗೆ ಜೊತೆಯಲ್ಲಿ 1 ಟೀ ಸ್ಪೂನ್ ಪೆಪ್ಪರ್ ಹಾಕ್ತಾ ಇದ್ದೇನೆ. ಅದನ್ನು ಸಹ ಸ್ವಲ್ಪ ಹೊತ್ತು ನಾವು ತಿರುಗಿಸ್ತಾ ಇರಬೇಕು. ಆಮೇಲೆ 1/4 ಟೀ ಸ್ಪೂನ್ ಸಾಸಿವೆ ಹಾಕ್ಬೋದು. ಆನಂತರ ಇನ್ನೊಂದು 1/4 ಟೀ ಸ್ಪೂನ್ ಮೆಂತೆ ಹಾಕಬೇಕು. ಮತ್ತು 1/4 ಟೀ ಸ್ಪೂನ್ ಅಜ್ವಾನ ಸಹ ಹಾಕಬೇಕು. ಎಲ್ಲವನ್ನು ಹಾಕಿ ನಾವು ಅರ್ಧ ನಿಮಿಷ ಸಾಕು ಸಣ್ಣ ಉರಿಯಲ್ಲೇ ಇಟ್ಟು ಹುರಿಬೇಕು. ಸುಡಲಿಕ್ಕೆ ಬಿಡಬಾರ್ದು. ಹುರಿದು ಆಯಿತು. ಹುರಿದ ಎಲ್ಲ ಮಸಾಲೆ ಸಾಮಾನುಗಳನ್ನು ಮಿಕ್ಸಿ ಜಾರಿಗೆ ಒಂದೊಂದಾಗಿ ಹಾಕ್ತಾ ಇದ್ದೇನೆ. ಇಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ಸಾಮಾನುಗಳನ್ನು ಸಹ ಇದಕ್ಕೆ ಸೇರಿಸೋದುಂಟು. ನಿಮಗೆ ತೋರಿಸ್ತೇನೆ ಈಗ. 6 ಬೆಳ್ಳುಳ್ಳಿ ಎಸಳು. ನಾನು ಹುಣಸೆ ಪೇಸ್ಟ್ 4 ಟೀ ಸ್ಪೂನ್ ಹಾಕಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿರುವಂಥ ಹುಣಸೆ ಹಣ್ಣು 1 ನಿಂಬೆ ಗಾತ್ರದ್ದು ಹಾಕಿ ಸಾಕು. ಈಗ ಈರುಳ್ಳಿ ಮತ್ತು 4 ಅಥವಾ 5 ಕರಿಬೇವಿನ ಸೊಪ್ಪು ಸೇರಿಸ್ತೇನೆ. ಇದು ನನ್ನ ಎಕ್ಸ್ಪೆರಿಮೆಂಟ್. ಕರಿಬೇವು ಮಸಾಲೆ ಹಾಕಿದರೆ ಘಮ ಪರಿಮಳ ಬರ್ತದೆ ಅಂತ ನಾನು ಇದನ್ನು ಮಸಾಲೆಯಲ್ಲಿ ಹಾಕಿ ರುಬ್ತೇನೆ. ಅರ್ಧ ಟೀ ಸ್ಪೂನ್ ಕೊಯ್ದು ಶುಂಠಿ ಹಾಕಬೇಕು. ಉಳಿದದ್ದು ಒಗ್ಗರಣೆಗೆ ಬೇಕು. ನೋಡಿ, ಮಸಾಲೆ ರುಬ್ಬಿ ಆಯಿತು. ತುಂಬ ನುಣ್ಣಗೆ ಆಗಿದೆ. ನೀವು ಹೀಗೆ ಮಾಡಿ ತರಿಯಾಗಿ ರುಬ್ಬೇಡಿ. ಈಗ ಸ್ಟವ್ ಹಚ್ತೇನೆ. ಮಣ್ಣಿನ ಮಡಿಕೆ ಅದರ ಮೇಲೆ ಇಡ್ತೇನೆ. ಈಗ ಮಡಿಕೆ ಬಿಸಿ ಆಗಿದೆ ನೋಡಿ. ಈಗ ಅರ್ಧ ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಮೀನಿನ ಅಡಿಗೆಗೆ ನಾವು ತೆಂಗಿನ ಎಣ್ಣೆ ಹಾಕ್ತೇವೆ. ಬಿಸಿಯಾದ ಎಣ್ಣೆಗೆ ಸಣ್ಣದಾಗಿ ಕೊಯ್ದ ಈರುಳ್ಳಿ ಹಾಕಿದ್ದೇನೆ. ಕೊಯ್ದಿಟ್ಟ ಶುಂಠಿಯನ್ನು ಸಹ ಸೇರಿಸಬೇಕು. ಹಾಗೆ ಸ್ಪೂನ್ನಿಂದ ತಿರುಗಿಸ್ತಾ ಇರಬೇಕು. 1 ನಿಮಿಷ ಅದು ಫ್ರೈ ಆದರೆ ಸಾಕು. ತುಂಬ ಅದನ್ನು ಫ್ರೈ ಮಾಡಬಾರ್ದು, ಕಲರ್ ಚೇಂಜ್ ಆಗಬಾರ್ದು. 1 ನಿಮಿಷ ಆಯಿತು ನೋಡಿ. ಈಗ ರುಬ್ಬಿದ ಮಸಾಲೆಯನ್ನು ನಾನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಮಸಾಲೆ ಎಷ್ಟು ಕೆಂಪಾಗಿದೆ. ಮಸಾಲೆ ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು.
ಸ್ವಲ್ಪ ನೀರನ್ನೇ ಹಾಕ್ತೇನೆ ನಾನು ಅದರಲ್ಲಿ. ಯಾಕಂದರೆ ಪುಳಿ ಮುಂಜಿ ಮಸಾಲೆ ತುಂಬ ನೀರಾಗಿ ಮಾಡಬಾರ್ದು, ಅದು ಮಸಾಲೆ ದಪ್ಪಗಾಗೇ ಇರಬೇಕು. ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಬೇಕು. ಮತ್ತು ಆ ಮಸಾಲೆ ಉಂಟಲ್ಲ, ಅದು ಆ ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಎರಡು ಹಸಿಮೆಣಸನ್ನು ಕೊಯ್ದಿಟ್ಕೊಂಡಿದ್ದೆ, ಅದನ್ನು ಸಹ ನಾನು ಹಾಕ್ತಾ ಇದ್ದೇನೆ. ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಅದನ್ನು ಮುಚ್ಚಳವನ್ನು ಮುಚ್ಚಿ ಅದನ್ನು ಚೆನ್ನಾಗಿ ಕುದಿಯಲಿಕ್ಕೆ ಬಿಡಬೇಕು. ನೋಡಿ, ಸಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇಷ್ಟು ದಪ್ಪ ಇರಬೇಕು ನೋಡಿ ಸಾರು, ತೆಳ್ಳಗೆ ಮಾಡಬಾರ್ದು ನಾವು. ಮತ್ತೆ 2 ನಿಮಿಷ ಕುದಿಬೇಕು. ಈಗ ಮೀನು ಹಾಕ್ತಾ ಇದ್ದೇನೆ ನೋಡಿ. ಕಾಣೆ ಮೀನನ್ನು ನಾನು ಒಂದೊಂದಾಗಿ ಅದರಲ್ಲಿ ಹಾಕ್ತಾ ಇದ್ದೇನೆ. ಬಾಂಗ್ಡೆ ಮೀನು ಮತ್ತು ಬೂತಾಯಿ ಮೀನಿನ ಪುಳಿ ಮುಂಜಿ ಕರಿ ತುಂಬ ರುಚಿಯಾಗಿರ್ತದೆ. ಇವತ್ತು ಕಾಣೆ ಮೀನು ಸಿಕ್ತು ನನಗೆ ಮಾರ್ಕೆಟಲ್ಲಿ. ಸೊ ಅದರಿಂದ ನಾನು ಈ ಕಾಣೆ ಮೀನಿಂದಲೇ ಪುಳಿ ಮುಂಜಿ ಕರಿ ಮಾಡಿ ನಿಮಗೆ ತೋರಿಸಿದ್ದೇನೆ. ನೀವು ಸಹ ಮಾಡಿ ನೋಡಿ ಮನೆಯಲ್ಲಿ. ತುಂಬ ರುಚಿಯಾಗಿ ಇರೋದರಿಂದ ನೀವು ನಿಜವಾಗಿ ಹೆಚ್ಚಾಗಿಯೇ ಊಟ ಮಾಡ್ತೀರಾ. ಸ್ಪೂನ್ನಿಂದ ನಿಧಾನವಾಗಿ ತಿರುಗಿಸ್ಬೇಕು, ತುಂಡಾಗಬಹುದು, ಹುಷಾರು. ಹೀಗೆ ಮಡಿಕೆಯನ್ನು 2 ಕಡೆ ಹಿಡಿದು ನಿಧಾನವಾಗಿ ಅಲುಗಾಡಿಸಿದರೆ ತುಂಡಾಗೋದಿಲ್ಲ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಅದನ್ನು ಬೇಯಿಸಬೇಕು. ಇಲ್ಲಿ ನೋಡಿ, ಆರ್ಚಿ ಕಾಯ್ತಾ ಇದ್ದ ನಾನು ಫಿಶ್ ಕೊಡ್ತೇನೆ ಅಂತ. ಈಗ ಸ್ಯಾಡ್ ಆಗಿದ್ದಾನೆ. ಮಿಕ್ಕಿಗೆ ತುಂಬ ಹಸಿವೆ ಆಗಿದೆ, ಯಾಕಂದರೆ ಮನೆ ತುಂಬ ಮೀನು ವಾಸನೆ ಬರ್ತಾ ಇದೆ ಅಲ್ಲ, ಅದಕ್ಕೆ ಕಾಯ್ತಾ ಕೂತಿದ್ದಾನೆ. ಪುಳಿ ಮುಂಜಿ ಮೀನು ಸಾರು ರೆಡಿ ಆಯಿತು. ಈಗ ಮೀನೆಲ್ಲ ಸರಿಯಾಗಿ ಬೆಂದಿದೆ. ಒಂದು ಬೌಲಲ್ಲಿ ಸಾರನ್ನು ಮತ್ತು ಮೀನನ್ನು ನಾನು ನಿಧಾನವಾಗಿ ಹಾಕ್ತೇನೆ, ಯಾಕಂದರೆ ಅದು ತುಂಡಾಗಿಬಿಡ್ತದೆ ಮೀನು. ನಿಧಾನವಾಗಿ ಅದನ್ನು ಹಾಕಬೇಕು. ಪುಳಿ ಮುಂಜಿ ಮೀನು ಸಾರು ತಿನ್ನಲು ರೆಡಿ ಇದೆ. ನೀವು ಸಹ ಮನೆಯಲ್ಲಿ ಮಾಡಿ ಮನೆ ಮಂದಿಗೆಲ್ಲ ಇಷ್ಟವಾಗಬಹುದು. ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.